ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾವು ಪ್ರಪಂಚದಲ್ಲಿರುವ ಕೆಲವು ವಿಶೇಷ ವ್ಯಕ್ತಿಗಳನ್ನ ನೋಡೋಣ. ಇವರು ನೋಡೋದಕ್ಕೆ ಸಾಮಾನ್ಯ ಮನುಷ್ಯರಿಗಿಂತ ಸಂಪೂರ್ಣ ಭಿನ್ನವಾಗಿ ಕಾಣ್ತಾರೆ. ಇವರು ತಮಗೆ ಇಷ್ಟವಾದ ರೀತಿಯಲ್ಲಿ ಹೀಗಾಗಿಲ್ಲ. ಪ್ರಕೃತಿ ನೀಡಿದ ವಿಚಿತ್ರ ಶಾರೀರಿಕ ಲಕ್ಷಣಗಳ ಕಾರಣದಿಂದ ಇವರಿಗೆ ಈ ರೂಪ ಬಂದಿದೆ. ಅದಕ್ಕಾಗಿಯೇ ಇವರ ಹೆಸರುಗಳು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಅಲ್ಲೂ ಸೇರಿವೆ. ಇವರನ್ನ ನೋಡಿದ್ರೆ ನೀವು ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ. ಇದಕ್ಕಾಗಿ ಕೊನೆಯವರೆಗೂ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ. ಯೂಜಿ ಯಾಂಗ್ಜಿಯಾ. ಈಗ ಚೀನಾಗೆ ಹೋಗೋಣ. ಅಲ್ಲಿ ಯೂಜಿ ಯಾಂಗ್ಜಿಯಾ ಎಂಬ ಮಹಿಳೆ ಇದ್ದಾಳೆ. ಈ ಮಹಿಳೆ ಹೆಸರಿನ ಮೇಲೆ ಪ್ರಪಂಚದಲ್ಲೇ ಲಾಂಗೆಸ್ಟ್ ಐಲ್ಯಾಶಸ್ ಅಂದ್ರೆ ಅತಿ ಉದ್ದದ ಕಣ್ಣು ರೆಪ್ಪೆಗಳು ಎಂಬ ರೆಕಾರ್ಡ್ ಇದೆ. ಸಾಮಾನ್ಯವಾಗಿ ಮನುಷ್ಯನ ಕಣ್ಣಿನ ರೆಪ್ಪೆಗಳು 1 ಅಥವಾ 2 ಸೆಂಟಿಮೀಟರ್ ಮಾತ್ರ ಇರುತ್ತವೆ. ಆದ್ರೆ ಇವರ ಕಣ್ಣಿನ ರೆಪ್ಪೆಗಳು ಬರೋಬ್ಬರಿ 12.4 ಸೆಂಟಿಮೀಟರ್ ಉದ್ದವಿವೆ. ಈ ರೆಪ್ಪೆಗಳು ಎಷ್ಟು ಉದ್ದವೆಂದ್ರೆ ಈ ಮಹಿಳೆ ಕೆನ್ನೆಗಳವರೆಗೂ ತೂಗುತ್ತವೆ. ಕೆಲವೊಮ್ಮೆ ಅವುಗಳನ್ನ ಕಿವಿಗಳ ಹಿಂದಕ್ಕೂ ಸಿಕ್ಕಿಸಿಕೊಳ್ತಾಳೆ. 2013ರಲ್ಲಿ ತನ್ನ ರೆಪ್ಪೆಗಳು ಅಸಾಧಾರಣವಾಗಿ ಬೆಳೆಯುತ್ತಿವೆ ಎಂಬುದನ್ನ ಗಮನಿಸಿದೆ ಎಂದು ಹೇಳ್ತಾಳೆ ಈ ಮಹಿಳೆ. ಡಾಕ್ಟರ್ಸ್ ಪರೀಕ್ಷೆ ಮಾಡಿದರೂ ಇದಕ್ಕೆ ವೈದ್ಯಕೀಯ ಕಾರಣ ಏನು ಎಂಬುದು ಗೊತ್ತಾಗಲಿಲ್ಲ. ಇದು ಪ್ರಕೃತಿ ನೀಡಿದ ಗಿಫ್ಟ್ ಎಂದು ಇವರು ನಂಬುತ್ತಾರೆ. ಈ ರೆಪ್ಪೆಗಳಿಂದ ನೋಡಲು ಯಾವುದೇ ದೊಡ್ಡ ಸಮಸ್ಯೆ ಇಲ್ಲ ಎಂದು, ಬದಲಿಗೆ ಮೇಕಪ್ ಮಾಡುವ ತೊಂದರೆ ಕಡಿಮೆಯಾಗ್ತದೆ ಎಂದು ಹೇಳ್ತಾಳೆ. ಈ ಮಹಿಳೆ ತನ್ನ ರೆಪ್ಪೆಗಳನ್ನ ಬಹಳ ಜಾಗ್ರತೆಯಿಂದ ನೋಡಿಕೊಳ್ತಾಳೆ. ಮುಖ ತೊಳೆಯುವಾಗ ಅವು ಮುರಿಯದಂತೆ ತುಂಬಾ ಎಚ್ಚರಿಕೆ ವಹಿಸ್ತಾಳೆ. ಮೆಹಮತ್ ಓಜಿ ಯುರೇಗ್. ಈಗ ಟರ್ಕಿ ದೇಶದ ಮೆಹಮತ್ ಓಜಿ ಯುರೇಗ್ ಬಳಿಗೆ ಹೋಗೋಣ. ಪ್ರಪಂಚದಲ್ಲೇ ಅತಿ ಉದ್ದದ ಮೂಗು ಇರುವ ವ್ಯಕ್ತಿಯಾಗಿ ಈತ ಬಹಳ ಫೇಮಸ್. ಈತನ ಮೂಗಿನ ಉದ್ದ 8.8 ಸೆಂಟಿಮೀಟರ್ ಅಂದ್ರೆ ಸುಮಾರು 3.5 ಇಂಚುಗಳು. ಸಾಮಾನ್ಯವಾಗಿ ಯಾರ ಮುಖಕ್ಕಾದ್ರೂ ಮೂಗು ಚಿಕ್ಕದಾಗಿರ್ತದೆ, ಆದ್ರೆ ಈತನ ಮುಖದಲ್ಲಿ ಮೂಗು ಮಾತ್ರ ಹೈಲೈಟ್ ಆಗಿ ಕಾಣ್ತದೆ. ಈತನ ಮೂಗನ್ನ ಅಳೆದಾಗ ಡಾಕ್ಟರ್ಗಳೇ ಶಾಕ್ ಆದ್ರು. ಮೂಳೆಗಳು ಮತ್ತೆ ಕಾರ್ಟಿಲೇಜ್ ರಚನೆ ಇಷ್ಟೊಂದು ದೊಡ್ಡದಾಗಿ ಹೇಗೆ ಇರಬಹುದು ಎಂದು ಆಶ್ಚರ್ಯಪಟ್ಟರು. ಚಿಕ್ಕವನಿದ್ದಾಗ ಇದರಿಂದ ಬಹಳ ಟೀಕೆಗಳು ಎದುರಿಸಬೇಕಾಯಿತು. ಸ್ನೇಹಿತರು ಗೇಲಿ ಮಾಡ್ತಿದ್ರು ಎಂದು ಈತ ಹೇಳ್ತಾನೆ. ಆದ್ರೆ ಕಾಲಾನಂತರದಲ್ಲಿ ಈ ಲೋಪವನ್ನ ತನ್ನ ಗುರುತಾಗಿ ಮಾಡಿಕೊಂಡ. ಇತರರು ಗಮನಿಸಲಾಗದ ವಾಸನೆಯನ್ನು ಈತ ಪತ್ತೆ ಮಾಡಬಲ್ಲ ಎಂದು ಹೇಳ್ತಾನೆ. ಆದ್ರೆ ಕನ್ನಡಕ ಹಾಕಿಕೊಳ್ಳುವುದರಲ್ಲಿ ಈತನಿಗೆ ತುಂಬಾ ತೊಂದರೆಯಾಗ್ತದೆ. ಯಾಕಂದ್ರೆ ಸಾಮಾನ್ಯ ಫ್ರೇಮ್ಗಳು ಈತನ ಮೂಗಿಗೆ ಸರಿ ಹೊಂದೋದಿಲ್ಲ. ಗ್ಯಾರಿ ಟರ್ನರ್. ಫ್ರೆಂಡ್ಸ್, ಈಗ ಬ್ರಿಟನ್ಗೆ ಸೇರಿದ ಗ್ಯಾರಿ ಟರ್ನರ್ ಬಗ್ಗೆ ನೋಡೋಣ. ಈತನ ದೇಹಕ್ಕೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಹಿಗ್ಗುವ ಚರ್ಮವಿದೆ ಎಂಬ ರೆಕಾರ್ಡ್ ಇದೆ. ಗ್ಯಾರಿ ತನ್ನ ಹೊಟ್ಟೆಯ ಚರ್ಮವನ್ನ 6 ಇಂಚುಗಳವರೆಗೂ ಹೊರಗೆಳೆಯಬಲ್ಲ. ಎಷ್ಟು ಹೆಚ್ಚಾಗಿ ಎಂದ್ರೆ ತನ್ನ ಕತ್ತಿನ ಚರ್ಮವನ್ನ ಎಳೆದು ಮುಖದ ಅರ್ಧ ಭಾಗವನ್ನ ಮುಚ್ಚಬಲ್ಲ. ಇದು ಯಾವುದೋ ಮ್ಯಾಜಿಕ್ ಅಲ್ಲ, ಇದೊಂದು ಅಪರೂಪದ ವೈದ್ಯಕೀಯ ಸ್ಥಿತಿ. ಈ ಸಮಸ್ಯೆ ಇರುವವರಲ್ಲಿ ದೇಹದ ಟಿಶ್ಯೂಗಳನ್ನ ಒಟ್ಟಿಗೆ ಇರಿಸುವ ಕೊಲಾಜನ್ ಎಂಬ ಪ್ರೋಟೀನ್ ಸರಿಯಾಗಿ ಇರೋದಿಲ್ಲ. ಆದ್ದರಿಂದ ಚರ್ಮ ರಬ್ಬರ್ ರೀತಿ ಹಿಗ್ತದೆ. ಆಶ್ಚರ್ಯಕರ ವಿಷಯ ಏನಂದ್ರೆ ಚರ್ಮವನ್ನ ಇಷ್ಟೊಂದು ಎಳೆದ್ರೂ ಗ್ಯಾರಿಗೆ ನೋವಾಗೋದಿಲ್ಲ. ಈ ಸಮಸ್ಯೆಯನ್ನ ತನ್ನ ವೃತ್ತಿಯಾಗಿ ಮಾಡ್ಕೊಂಡಿದ್ದಾನೆ ಗ್ಯಾರಿ. ವಿವಿಧ ಸರ್ಕಸ್ಗಳು, ಟಿವಿ ಶೋಗಳಲ್ಲಿ ತನ್ನ ಪ್ರತಿಭೆಯನ್ನ ತೋರಿಸಿ ಜನರನ್ನ ಆಶ್ಚರ್ಯಗೊಳಿಸುತ್ತಿದ್ದಾನೆ. ಲೀ ರೆಡ್ಮ್ಯಾಂಡ್. ಫ್ರೆಂಡ್ಸ್, ಈಗ ನಾವು ಅಮೆರಿಕದ ಲೀ ರೆಡ್ಮ್ಯಾಂಡ್ ಬಗ್ಗೆ ಮಾತನಾಡೋಣ. ಪ್ರಪಂಚದಲ್ಲೇ ಅತಿ ಉದ್ದದ ಉಗುರುಗಳನ್ನ ಬೆಳೆಸಿದ ಮಹಿಳೆ ಎಂಬ ರೆಕಾರ್ಡ್ ಅನ್ನ ಲೀ ರೆಡ್ಮ್ಯಾಂಡ್ ಸೃಷ್ಟಿಸಿದ್ದಾಳೆ. 1989ರಿಂದ ಈ ಮಹಿಳೆ ತನ್ನ ಉಗುರುಗಳನ್ನ ಕತ್ತರಿಸುವುದನ್ನ ನಿಲ್ಲಿಸಿದ್ದಾಳೆ. 30 ವರ್ಷಗಳ ಕಷ್ಟದ ನಂತರ ಈಕೆಯ 2 ಕೈಗಳಿಗಿರುವ ಉಗುರುಗಳ ಉದ್ದ 28 ಅಡಿಗಿಂತಲೂ ಹೆಚ್ಚಾಗುತ್ತೆ. ಈ ಮಹಿಳೆ ಹೆಬ್ಬೆರಳ ಒಂದು ಉಗುರು ಸುಮಾರು 3 ಅಡಿ ಉದ್ದವಿರುತ್ತೆ. ಈ ಉದ್ದದ ಉಗುರುಗಳೊಂದಿಗೆ ಜೀವನ ನಡೆಸೋದು ಸುಲಭವಾಗಿರಲಿಲ್ಲ. ಬಾಗಿಲು ತೆರೆಯೋದು, ಫೋನ್ ಬಳಸೋದು, ಅಡುಗೆ ಮಾಡೋದು ಇನ್ನಿತರ ಕೆಲಸಗಳನ್ನ ಬಹಳ ಜಾಗೃತಿಯಿಂದ ಮಾಡುತ್ತಿದ್ದಳು. ಉಗುರುಗಳನ್ನ ಕಾಪಾಡಲು ಪ್ರತಿದಿನ ಆಲಿವ್ ಆಯಿಲ್ ಬಿಸಿ ಮಾಡಿ ಹಚ್ಚುತ್ತಿದ್ದಳು. ಮತ್ತೆ ಸ್ವಚ್ಛಗೊಳಿಸಲು ಟೂತ್ ಬ್ರಷ್ ಬಳಸುತ್ತಿದ್ದಳು. ಆದ್ರೆ ಒಂದು ಕಾರ್ ಅಪಘಾತದಲ್ಲಿ ಈಕೆಯ ಉಗುರುಗಳು ಮೂಲದಿಂದಲೇ ಮುರಿದು ಹೋದ್ರಿಂದ ಆ ರೆಕಾರ್ಡ್ ಅಲ್ಲಿಗೆ ಕೊನೆಗೊಳ್ಳುತ್ತೆ. ಆ ಘಟನೆಯ ನಂತರ ಈ ಮಹಿಳೆ ಮತ್ತೆ ಉಗುರು ಬೆಳೆಸೋದಿಲ್ಲ ಎಂದು ನಿರ್ಧರಿಸಿದಳು. ಆದರೂ ಈ ಮಹಿಳೆ ಹೆಸರು ಇತಿಹಾಸದಲ್ಲಿ ಉಳಿದಿದೆ. ಸಮಂತಾ ರ್ಯಾಮ್ಸ್ಡೆಲ್. ಫ್ರೆಂಡ್ಸ್, ಈಗ ಅಮೆರಿಕದ ಸಮಂತಾ ರ್ಯಾಮ್ಸ್ಡೆಲ್ ಬಗ್ಗೆ ತಿಳ್ಕೊಳ್ಳೋಣ. ಪ್ರಪಂಚದಲ್ಲೇ ಅತಿ ಅಗಲವಾದ ಬಾಯಿ ಇರುವ ಮಹಿಳೆ ಎಂಬ ಗಿನ್ನಿಸ್ ರೆಕಾರ್ಡ್ ಈ ಮಹಿಳೆ ಹೆಸರಿಗಿದೆ. ಸಮಂತಾಳ ಬಾಯಿಯ ಅಗಲ 6.52 ಸೆಂಟಿಮೀಟರ್ ಅಂದ್ರೆ ಸುಮಾರು 2.5 ಇಂಚುಗಳು. ಈ ಮಹಿಳೆ ಬಾಯಿ ತೆರೆದ್ರೆ ಸಾಕು, ಒಂದು ದೊಡ್ಡ ಆಪಲ್ ಆಗ್ಲಿ, ದೊಡ್ಡ ಬರ್ಗರ್ ಆಗ್ಲಿ ಅಥವಾ ಫ್ರೆಂಚ್ ಫ್ರೈಸ್ ಪ್ಯಾಕೆಟ್ ಆಗ್ಲಿ ಎಲ್ಲವನ್ನ ಒಂದೇ ಸಲ ಬಾಯಿಗೆ ಹಾಕಿಕೊಳ್ಳಬಲ್ಲಳು. ಚಿಕ್ಕವಳಿದ್ದಾಗ ಸ್ಕೂಲಲ್ಲಿ ಮಕ್ಕಳು ತನ್ನ ದೊಡ್ಡ ಬಾಯಿಯನ್ನ ನೋಡಿ ಟೀಕಿಸುತ್ತಿದ್ದರು, ವಿವಿಧ ಹೆಸರುಗಳಿಂದ ಕರೆಯುತ್ತಿದ್ದರು ಎಂದು ಸಮಂತಾ ಹೇಳ್ತಾಳೆ. ಆದ್ರೆ ಈಗ ಅದೇ ದೊಡ್ಡ ಬಾಯಿ ಈಕೆಗೆ ಹೆಸರು ಮತ್ತೆ ಹಣ ತರುತ್ತಿದೆ. ಟಿಕ್ಟಾಕ್ ಅಲ್ಲಿ ವಿಡಿಯೋ ಮಾಡಲು ಶುರು ಮಾಡಿದ ನಂತರ ರಾತ್ರೋರಾತ್ರಿಗೆ ವೈರಲ್ ಆಗಿಬಿಟ್ಟಳು. ಈಗ ತನ್ನ ಈ ವಿಚಿತ್ರ ಲಕ್ಷಣದಿಂದಲೇ ಲಕ್ಷಾಂತರ ಡಾಲರ್ಗಳನ್ನ ಸಂಪಾದಿಸುತ್ತಿದ್ದಾಳೆ. ದೇವೇಂದ್ರ ಸುತಾರ್.
ಈಗ ಭಾರತದ ಒಬ್ಬ ವಿಚಿತ್ರ ವ್ಯಕ್ತಿ ದೇವೇಂದ್ರ ಸುತಾರ್ ಬಗ್ಗೆ ಮಾತನಾಡೋಣ. ಈತನ ಬಳಿ ಪ್ರಪಂಚದಲ್ಲೇ ಅತಿ ಹೆಚ್ಚು ಬೆರಳುಗಳಿವೆ ಎಂಬ ರೆಕಾರ್ಡ್ ಇದೆ. ಸಾಮಾನ್ಯವಾಗಿ ನಮಗೆ ಕೈಕಾಲುಗಳಿಗೆ ಕೂಡಿ 20 ಬೆರಳುಗಳಿರುತ್ತವೆ ಅಲ್ವಾ? ಆದ್ರೆ ದೇವೇಂದ್ರನಿಗೆ ಕೈ ಬೆರಳುಗಳು 14, ಕಾಲಿನ ಬೆರಳುಗಳು 14, ಅಂದ್ರೆ ಒಟ್ಟು 28 ಬೆರಳುಗಳಿವೆ. ಇದು ಒಂದು ಮೆಡಿಕಲ್ ಕಂಡೀಷನ್ ಇಂದ ಆಗಿದೆ. ದೇವೇಂದ್ರ ಒಬ್ಬ ಕಾರ್ಪೆಂಟರ್, ಆದ್ದರಿಂದ ರಂಪ ಅಥವಾ ಸುತ್ತಿಗೆಯಿಂದ ಕೆಲಸ ಮಾಡುವಾಗ ಎಕ್ಸ್ಟ್ರಾ ಬೆರಳುಗಳಿಗೆ ಏಟು ಬೀಳದಂತೆ ಬಹಳ ಜಾಗ್ರತೆ ವಹಿಸಬೇಕು. ಮಾರ್ಕೆಟ್ ಅಲ್ಲಿ ಈತನಿಗೆ ಶೂಸ್ ಸಿಗೋದಿಲ್ಲ, ಆದ್ದರಿಂದ ವಿಶೇಷವಾಗಿ ಅಗಲವಾಗಿ ಮಾಡಿಸಿಕೊಳ್ತಾನೆ. ದೇವೇಂದ್ರ ಇದನ್ನ ರೋಗ ಎಂದು ಭಾವಿಸೋದಿಲ್ಲ, ತನ್ನ ಅದೃಷ್ಟ ಎಂದು ಭಾವಿಸ್ತಾನೆ. ಸರ್ವನ್ ಸಿಂಗ್, ಈತ ಕೆನಡಾದಲ್ಲಿ ವಾಸಿಸುವ ಭಾರತೀಯ ಮೂಲದ ವ್ಯಕ್ತಿ. ಈತನ ಹೆಸರು ಸರ್ವನ್ ಸಿಂಗ್. ಪ್ರಪಂಚದಲ್ಲೇ ಅತಿ ಉದ್ದದ ಗಡ್ಡ ಇರುವ ವ್ಯಕ್ತಿ ಎಂಬ ರೆಕಾರ್ಡ್ ಈತನದ್ದು. ಈತನ ಗಡ್ಡದ ಉದ್ದ 8 ಇಂಚುಗಳು. ಸಿಖ್ ಧರ್ಮಕ್ಕೆ ಸೇರಿದವನಾಗಿರೋದ್ರಿಂದ ಗಡ್ಡ ಈತನ ನಂಬಿಕೆಯಲ್ಲಿ ಮುಖ್ಯ ಭಾಗ. ಸರ್ವನ್ ಸಿಂಗ್ಗೆ ತನ್ನ ಗಡ್ಡ ಎಂದ್ರೆ ಕೇವಲ ರೆಕಾರ್ಡ್ ಮಾತ್ರವಲ್ಲ, ದೇವರು ನೀಡಿದ ಕೊಡುಗೆ ಎಂದು ಭಾವಿಸ್ತಾನೆ. ಪ್ರತಿದಿನ ಗಡ್ಡಕ್ಕೆ ಶಾಂಪೂ ಮಾಡ್ತಾನೆ, ಆಯಿಲ್ ಹಚ್ತಾನೆ, ಆರಿಸಿ ಸೆಟ್ ಮಾಡಲು ಬಹಳ ಸಮಯ ಕಳೆಯುತ್ತಾನೆ. ದೈನಂದಿನ ಜೀವನದಲ್ಲಿ ತೊಂದರೆಯಾಗದಂತೆ ಗಡ್ಡವನ್ನ ಸುತ್ತಿಕೊಂಡು ಅಥವಾ ಕಟ್ಟಿಕೊಂಡು ಇಡ್ತಾನೆ. ಆದ್ರೆ ಒಮ್ಮೆ ಇದನ್ನ ಬೆಚ್ಚಿದ್ರೆ ನೋಡುವವರು ಖಂಡಿತ ಆಶ್ಚರ್ಯ ಪಡ್ತಾರೆ. ಕಿಮ್ ಗುಡ್ಮ್ಯಾನ್, ಈಗ ಅಮೆರಿಕದ ಕಿಮ್ ಗುಡ್ಮ್ಯಾನ್ ಸರದಿ. ಈ ಮಹಿಳೆ ಕಣ್ಣುಗಳನ್ನ ನೋಡಿದ್ರೆ ಯಾರಾದ್ರೂ ಭಯ ಪಡ್ತಾರೆ. ಕಿಮ್ಗೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಹೊರಬರುವ ಕಣ್ಣುಗಳ ರೆಕಾರ್ಡ್ ಇದೆ. ಕಿಮ್ ತನ್ನ ಕಣ್ಣಿನ ಗುಡ್ಡೆಗಳನ್ನ ಐ ಸಾಕೆಟ್ ಗಳಿಂದ 12 ಮಿಲಿಮೀಟರ್ ವರೆಗೂ ಹೊರಗೆಳಿತಾಳೆ. ಒಂದು ದಿನ ಹಾಕಿ ಮಾಸ್ಕ್ ತನ್ನ ತಲೆಗೆ ತಗುಲಿದಾಗ ಕಣ್ಣುಗಳು ಹೊರಗೆ ಬಂದವು. ಅಲ್ಲಿಂದ ಈ ಟ್ಯಾಲೆಂಟ್ ಕಿಮ್ಗೆ ತಿಳಿಯುತ್ತೆ. ನಂತರ ತಾನೇ ಸ್ವತಃ ಕಣ್ಣುಗಳನ್ನ ಹೊರಗೆಳೆಯೋದನ್ನ ಅಭ್ಯಾಸ ಮಾಡಿದಳು. ಈಗ ಕಾರ್ಟೂನ್ ಕ್ಯಾರೆಕ್ಟರ್ ರೀತಿ ಇಷ್ಟ ಬಂದಾಗ ಕಣ್ಣುಗಳನ್ನ ಹೊರಗೆಳೆಯುತ್ತಾಳೆ. ನೋಡಲು ಸ್ವಲ್ಪ ಭಯಾನಕವಾಗಿದ್ರು ಈ ಟ್ಯಾಲೆಂಟ್ ಕಿಮ್ ಅನ್ನ ಪ್ರಪಂಚವ್ಯಾಪ್ತವಾಗಿ ಫೇಮಸ್ ಮಾಡಿದೆ. ಸುಲ್ತಾನ್ ಕೋಸೆನ್, ಶಾರೀರಿಕ ವಿಶೇಷತೆಗಳ ಬಗ್ಗೆ ಮಾತನಾಡುವಾಗ ಎತ್ತರದ ಬಗ್ಗೆ ಖಂಡಿತವಾಗಿಯೂ ಮಾತನಾಡಲೇಬೇಕು. ಸುಲ್ತಾನ್ ಕೋಸೆನ್ ಟರ್ಕಿಗೆ ಸೇರಿದ ವ್ಯಕ್ತಿ. ಪ್ರಸ್ತುತ ಪ್ರಪಂಚದ ಅತಿ ಎತ್ತರದ ವ್ಯಕ್ತಿ. ಈತನ ಎತ್ತರ 8 ಅಡಿ 3 ಇಂಚುಗಳು. ಆದ್ರೆ ಕೇವಲ ಎತ್ತರ ಮಾತ್ರವಲ್ಲ, ಸುಲ್ತಾನ್ ಕೋಸೆನ್ ನ ಹೆಸರಿನ ಮೇಲೆ ಪ್ರಪಂಚದಲ್ಲೇ ಅತಿ ದೊಡ್ಡ ಕೈಗಳ ರೆಕಾರ್ಡ್ ಸಹ ಇದೆ. ಈತನ ಮಣಿಕಟ್ಟಿನಿಂದ ಮಧ್ಯದ ಬೆರಳಿನವರೆಗೂ ಉದ್ದ 28.5 ಸೆಂಟಿಮೀಟರ್. ಸುಲ್ತಾನ್ ನ ಕೈಗಳು ಎಷ್ಟು ದೊಡ್ಡವೆಂದ್ರೆ ಒಂದು ಸಾಮಾನ್ಯ ಬಾಸ್ಕೆಟ್ ಬಾಲ್ ಅನ್ನ ನಾವು ಟೆನ್ನಿಸ್ ಬಾಲ್ ಹಿಡಿದಂತೆ ಸುಲಭವಾಗಿ ಹಿಡಿಯಬಲ್ಲ. ಮೊಬೈಲ್ ಫೋನ್ ಬಳಸೋದು ಈತನಿಗೆ ದೊಡ್ಡ ಸವಾಲು, ಯಾಕಂದ್ರೆ ಟಚ್ ಸ್ಕ್ರೀನ್ ಅಲ್ಲಿ ಈತನ ಬೆರಳುಗಳು ಬಹಳ ಜಾಗ ಆಕ್ರಮಿಸುತ್ತವೆ. ಆದ್ದರಿಂದ ತಪ್ಪು ಬಟನ್ಗಳು ಪ್ರೆಸ್ ಆಗುತ್ತವೆ. ಸುಲ್ತಾನ್ ಇಷ್ಟೊಂದು ಅಸಾಧಾರಣವಾಗಿ ಬೆಳೆಯಲು ಒಂದು ಸ್ಪೆಷಲ್ ಡಿಸೀಸ್ ಕಾರಣ. ಈತನ ಮೆದುಳಿನ ಒಂದು ಗ್ರಂಥಿ ಗ್ರೋತ್ ಹಾರ್ಮೋನ್ಗಳನ್ನ ಅತಿಯಾಗಿ ಉತ್ಪಾದಿಸುತ್ತದೆ. ವೈದ್ಯರು ಚಿಕಿತ್ಸೆ ಮಾಡಿ ಎತ್ತರ ಹೆಚ್ಚಾಗೋದನ್ನ ನಿಲ್ಲಿಸಿದರು. ಸುಲ್ತಾನ್ ತನ್ನ ಬಟ್ಟೆಗಳು, ಶೂಸ್, ಬಾಗಿಲುಗಳನ್ನ ಎಲ್ಲವನ್ನೂ ವಿಶೇಷವಾಗಿ ಮಾಡಿಸಿಕೊಳ್ಬೇಕು. ಈತ ಸಾಮಾನ್ಯ ಕಾರಲ್ಲಿ ಕೂರಲು ಸಾಧ್ಯವಿಲ್ಲ. ಪ್ರಯಾಣ ಮಾಡಲು ವಿಶೇಷ ವ್ಯವಸ್ಥೆ ಬೇಕು. ಜ್ಯೋತಿ ಆಮ್ಗೆ, ಈಗ ಭಾರತದ ಜ್ಯೋತಿ ಆಮ್ಗೆ ಬಗ್ಗೆ ಮಾತನಾಡೋಣ. ಫ್ರೆಂಡ್ಸ್, ನಾವು ಪ್ರಪಂಚದ ಅತಿ ಎತ್ತರದ ವ್ಯಕ್ತಿಯ ಬಗ್ಗೆ ಕೇಳಿದ್ದೇವಲ್ವಾ? ಈ ಜ್ಯೋತಿ ಪ್ರಪಂಚದ ಅತಿ ಕಡಿಮೆ ಎತ್ತರದ ಮಹಿಳೆ. ಈ ಮಹಿಳೆ ಎತ್ತರ ಕೇವಲ 2 ಅಡಿ 1 ಇಂಚು. ತೂಕ ಕೇವಲ 5 ಕೆಜಿ ಮಾತ್ರ. ಜ್ಯೋತಿಗೆ ಮೂಳೆಗಳಿಗೆ ಸಂಬಂಧಿಸಿದ ಒಂದು ಜೆನೆಟಿಕ್ ಪ್ರಾಬ್ಲಮ್ ಇದ್ದುದರಿಂದ ಎತ್ತರ ಬೆಳೆಯೋದು ನಿಂತು ಹೋಗುತ್ತೆ. ಆದ್ರೆ ಜ್ಯೋತಿ ತನ್ನ ಎತ್ತರವನ್ನ ಎಂದಿಗೂ ದೌರ್ಬಲ್ಯವೆಂದು ಭಾವಿಸಲಿಲ್ಲ. ಅದನ್ನೇ ತನ್ನ ಗುರುತಾಗಿ ಮಾಡಿಕೊಂಡಳು. ಜ್ಯೋತಿ ತನ್ನ ಬಟ್ಟೆಗಳು, ಆಭರಣಗಳನ್ನ ವಿಶೇಷವಾಗಿ ಆರ್ಡರ್ ಮಾಡಿ ಮಾಡಿಸಿಕೊಳ್ಬೇಕು. ಆದರೂ ಜ್ಯೋತಿ ತನ್ನ ಜೀವನದಲ್ಲಿ ಬಹಳ ಸಂತೋಷವಾಗಿದ್ದಾಳೆ. ಪ್ರಪಂಚವನ್ನ ಸುತ್ತುವುದೆಂದ್ರೆ ಜ್ಯೋತಿಗೆ ಬಹಳ ಇಷ್ಟ. ರಾಮ್ ಸಿಂಗ್ ಚೌಹಾನ್, ಇದೇ ಕ್ರಮದಲ್ಲಿ ಭಾರತದ ರಾಮ್ ಸಿಂಗ್ ಚೌಹಾನ್ ಬಗ್ಗೆಯೂ ಹೇಳಬೇಕು. ಈತ ಪ್ರಪಂಚದಲ್ಲೇ ಅತಿ ಉದ್ದದ ಮೀಸೆಗಳನ್ನ ಬೆಳೆಸಿ ರೆಕಾರ್ಡ್ ಸೃಷ್ಟಿಸಿದ್ದಾನೆ. ಈತನ ಮೀಸೆಗಳ ಉದ್ದ 14 ಅಡಿಗಳು. ರಾಮ್ ಸಿಂಗ್ 1970ರಿಂದ ತನ್ನ ಮೀಸೆಗಳನ್ನ ಕತ್ತರಿಸಿಲ್ಲ. ಮೀಸೆಗಳು ಪುರುಷರಿಗೆ ಒಂದು ಆಭರಣದಂತೆ, ಅದು ಗೌರವದ ಕಾರಣ ಎಂದು ಈತನು ಹೇಳ್ತಾನೆ. ಇಷ್ಟೊಂದು ಉದ್ದದ ಮೀಸೆಗಳನ್ನ ಮೇಂಟೈನ್ ಮಾಡೋದು ಸಾಮಾನ್ಯ ವಿಷಯವಲ್ಲ. ಈತನು ತನ್ನ ಮೀಸೆಗಳ ಕ್ಲೀನ್ ಅಂಡ್ ಕೇರ್ಗಾಗಿ ಪ್ರತಿದಿನ 2 ಗಂಟೆಗಳ ಸಮಯ ಮೀಸಲಿಡುತ್ತಾನೆ. ಮೀಸೆಗಳನ್ನ ತೊಳೆದ ನಂತರ ಆಯಿಲ್ ಹಚ್ಚಿ ಕಪ್ಪು ಬಟ್ಟೆಯಿಂದ ಸುತ್ತಿ ಕತ್ತಿನ ಸುತ್ತ ಕಟ್ಟಿಕೊಳ್ತಾನೆ. ಹಾಗೆ ಮಾಡದಿದ್ರೆ ನಡೆಯುವಾಗ ಮೀಸೆಗಳು ನೆಲಕ್ಕೆ ತಗುಲುತ್ತವೆ. ಈತ ರಾಜಸ್ಥಾನ್ ಟೂರಿಸಂ ಡಿಪಾರ್ಟ್ಮೆಂಟ್ಗೆ ಬ್ರಾಂಡ್ ಅಂಬಾಸಿಡರ್ ಆಗಿಯೂ ಕೆಲಸ ಮಾಡಿದ್ದಾನೆ. ಪ್ರವಾಸಿಗರು ವಿಶೇಷವಾಗಿ ಈತನ ಮೀಸೆಗಳನ್ನ ನೋಡಲು ಬರ್ತಾರೆ. ಕುಟುಂಬದವರು ಮೊದಲು ಈ ಮೀಸೆಗಳನ್ನ ಬೇಡ ಎಂದಿದ್ದರು, ಆದ್ರೆ ರೆಕಾರ್ಡ್ ಬಂದ ನಂತರ ಎಲ್ಲರೂ ಬೆಂಬಲಿಸಿದರು ಎಂದು ಈತ ಹೇಳ್ತಾನೆ. ನಿಕ್ ಸ್ಟೋಬರ್ಲ್,
ಫ್ರೆಂಡ್ಸ್, ಈ ಲೀಸ್ಟ್ ಅಲ್ಲಿ ಈಗ ಬರೋದು ನಿಕ್ ಸ್ಟೋಬರ್ಲ್. ಈತ ಕ್ಯಾಲಿಫೋರ್ನಿಯಾದಲ್ಲಿ ವಾಸವಿದ್ದಾನೆ. ಈತನಿಗೆ ಪ್ರಪಂಚದಲ್ಲೇ ಅತಿ ಉದ್ದದ ನಾಲಿಗೆ ಇದೆ. ಈತನ ನಾಲಿಗೆಯ ಉದ್ದ ಸುಮಾರು 10 ಸೆಂಟಿಮೀಟರ್. ನಾಲಿಗೆಯ ತುದಿಯಿಂದ ತುಟಿಗಳವರೆಗೂ ಈ ಅಳತೆ ತೆಗೆದಿದ್ದಾರೆ. ನಿಕ್ ತನ್ನ ಈ ಉದ್ದದ ನಾಲಿಗೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಫೇಮಸ್. ಈತ ತನ್ನ ನಾಲಿಗೆಯಿಂದ ಮೂಗನ್ನ, ಗಡ್ಡವನ್ನ, ಕೊನೆಗೆ ತನ್ನ ಮೊಣಕೈಯನ್ನ ಕೂಡ ಸ್ಪರ್ಶಿಸಬಲ್ಲ. ನಿಕ್ ತನ್ನ ಈ ಪ್ರತಿಭೆಯನ್ನ ವ್ಯರ್ಥ ಮಾಡದೆ ನಾಲಿಗೆಯನ್ನೇ ಪೇಂಟ್ ಬ್ರಷ್ ಆಗಿ ಬಳಸುತ್ತಿದ್ದಾನೆ. ನಾಲಿಗೆಗೆ ಪ್ಲಾಸ್ಟಿಕ್ ಕವರ್ ಸುತ್ತಿ ಪೇಂಟಿಂಗ್ ಗಳನ್ನ ಮಾಡ್ತಾನೆ. ಇದಕ್ಕೆ ಈತನು ಲಿಪ್ ಆರ್ಟ್ ಎಂದು ಹೆಸರು ಕೊಟ್ಟಿದ್ದಾನೆ. ಆದ್ರೆ ಸಮಸ್ಯೆ ಏನೆಂದ್ರೆ ನಿದ್ರೆ ಮಾಡುವಾಗ ಉಸಿರಾಟಕ್ಕೆ ತೊಂದರೆಯಾಗ್ತದೆ ಮತ್ತೆ ಮಾತನಾಡುವಾಗ ಕೆಲವು ಪದಗಳ ಉಚ್ಚಾರಣೆ ಕಷ್ಟವಾಗ್ತದೆ ಎಂದು ಹೇಳ್ತಾನೆ. ಮ್ಯಾಕಿ ಕೋರಿನ್. ಈಗ ಅಮೆರಿಕದ ಮ್ಯಾಕಿ ಕೋರಿನ್ ಬಗ್ಗೆ ಮಾತನಾಡೋಣ. ಈ ಮಹಿಳೆ ಪ್ರಪಂಚದಲ್ಲೇ ಅತಿ ಉದ್ದದ ಕಾಲುಗಳನ್ನು ಹೊಂದಿರುವ ಮಹಿಳೆ. ಮ್ಯಾಕಿ ಎತ್ತರ 6 ಅಡಿ 10 ಇಂಚುಗಳು. ಆಸಕ್ತಿಕರ ವಿಷಯ ಏನೆಂದ್ರೆ ಮ್ಯಾಕಿ ದೇಹದಲ್ಲಿ 60% ಕೇವಲ ಕಾಲುಗಳೇ ಇವೆ. ಮ್ಯಾಕಿಯ ಎಡಗಾಲು 56 ಇಂಚುಗಳಿಗಿಂತ ಹೆಚ್ಚು ಉದ್ದವಿದೆ. ಈ ಉದ್ದದ ಕಾಲುಗಳಿಂದ ಸ್ಕೂಲಲ್ಲಿ ಬಹಳ ತೊಂದರೆಗಳನ್ನ ಎದುರಿಸಿದಳು. ಎಲ್ಲರೂ ಗೇಲಿ ಮಾಡುತ್ತಿದ್ದರು. ಆದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾಂತರ ಫಾಲೋವರ್ಗಳೊಂದಿಗೆ ಸ್ಟಾರ್ ಆಗಿದ್ದಾಳೆ. ಮಾರುಕಟ್ಟೆಯಲ್ಲಿ ದೊರೆಯೋ ಯಾವ ಪ್ಯಾಂಟ್ ಸಹ ಸರಿ ಹೊಂದೋದಿಲ್ಲ. ತನ್ನ ಡ್ರೆಸ್ ಗಳನ್ನ ಆರ್ಡರ್ ಮಾಡಿ ಹೊಲಿಸಬೇಕು. ಹಾಗಾದ್ರೆ ಫ್ರೆಂಡ್ಸ್, ಇವರಲ್ಲಿ ನಿಮಗೆ ಯಾರು ಅತಿ ವಿಚಿತ್ರವೆಂದು ಅನಿಸಿತು ಎಂದು ಕಾಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.